ಬಂದು ಎಕ್ಸ್ಟ್ರಾ ಬಟನ್ ಟೈರ್ ಹಾಕಿದ್ದೀವಿ. ಸ್ವಲ್ಪ ಟನ್ನೇಜ್ಗೂ ತಡೀತಾ ಇವು. MD ಪ್ಲಸ್ ನೋಡ್ಬೋದು. ಅಂತೂ ಇಂತೂ ಲಾಂಗ್ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದೀವಿ. ತುಂಬಾ ಜನ ಕೇಳ್ತಾ ಇದ್ರಿ ಲಾಂಗ್ ಹೋಗಿ ಅಂತ. ಹೆವಿ ಲಾಂಗ್ ಹೋಗ್ತಾ ಇದೀವಿ. ಒಂದೇ ಟ್ರಿಪ್ಪು 12,000 ಕಿಲೋಮೀಟರ್. ಎಲ್ಗಪ್ಪ ಅಂದ್ರೆ ಇವಾಗ ಫಸ್ಟ್ ನಾವ್ ಹಿರಿಯೂರಿಂದ ಸೊಲ್ಲಾಪುರ ಹೋಗ್ತೀವಿ. ಸೇವೆಯಿಂದ ಸೀದಾ ಬರ್ತಾ ಚಳ್ಳಕೆರೆಯಿಂದ ಒಂದು 4-5 ಕಿಲೋಮೀಟರ್ ಆಯ್ತು. ನನಗೆ ಶ್ರೀ ಮಾರುತಿ ಟ್ರಕ್ ಅಲೈನರ್ಸ್ ವೀಲ್ ಅಲೈನ್ಮೆಂಟ್ ಮಾಡ್ಸಕ್ ಇಲ್ಲೇ ಬಂದಿರೋದು. ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಬೇಕಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟೈತಿ ಇವಾಗ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ 2 days ವ್ಲಾಗ್ ಬಂದಿಲ್ಲ. ಏನಕ್ಕಪ್ಪ ಅಂದರೆ ಊರಿಗೆ ಬಂದು 4-5 ದಿನ ಆಯಿತು. ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ಅಲ್ಗೂ ಮಾಡಿದ್ವಿ ಆದಷ್ಟು, ಬಟ್ 2 ದಿನ ಗ್ಯಾಪ್ ಆಗೇ ಬಿಡ್ತು. ಸದ್ಯಕ್ಕೆ ಗಾಡಿನ ಇಲ್ಲಿ ನಿಲ್ಲಿಸಿದ್ದೀವಿ. ನೋಡ್ಬೋದು, ಮೊನ್ನೆನೇ ಹೇಳ್ದೆ ಹೊಸ ಟೈರ್ ಹಾಕ್ಬೇಕು ಗಾಡಿಗೆ ಅಂತ. 2 ಜೊತೆ ಹೊಸ ಟೈರ್ ಹಾಕಿದ್ದಾಯಿತು. ಇದೊಂದು ಮತ್ತು ಆ ಕಡೆದು ಹಾಕಿದ್ದೀವಿ. ಮತ್ತು ಲಿಫ್ಟ್ ಆಕ್ಸಲ್ಗೆ ಬಂದು ರನ್ನಿಂಗ್ ಟೈರ್ ಬ್ಯಾಕಲ್ಲಿ ಇದ್ದಿದ್ವು, ರನ್ ಮಾಡಿದ್ದೀವಿ ಲಿಫ್ಟ್ ಆಕ್ಸಲ್ಗೆ. ಇವು ಬಂದು ಆ ಕಡೆ ಲೆಫ್ಟ್ ಸೈಡಲ್ಲಿ ಇದ್ದ ಟೈರು ರೈಟ್ ಸೈಡ್ಗೆ ಹಾಕಿದ್ದೀವಿ. ಆ ಕಡೆ ಲೆಫ್ಟ್ ಸೈಡ್ಗೆ ಹೊಸ ಟೈರ್ ಹಾಕಿದ್ವಿ. ಅವನು ತೋರಿಸಿ ಬನ್ನಿ. ಅವು ಎಕ್ಸ್ಟ್ರಾ ಬಟನ್ ಹಾಕಿದ್ದೀವಿ ಕ್ಲೀನಾಗೆ, ದೊಡ್ಡವೇ ಇರಲಿ ಅಂತ ನೋಡಿ. ಇವಾಗ ಬಂದು ಎಕ್ಸ್ಟ್ರಾ ಬಟನ್ ಟೈರ್ ಹಾಕಿದ್ದೀವಿ. ಸ್ವಲ್ಪ ಟನ್ನೇಜ್ಗೂ ತಡೀತಾ ಇವು. MD ಪ್ಲಸ್ ನೋಡ್ಬೋದು. ಇವಕ್ಕೋಸ್ಕರ ಒಂದಿನ ನಿಂತ್ಕೊಂಡ್ವಿ. ಆರ್ಡ್ರ್ ಹಾಕಿ ತರಿಸಿದ್ವಿ ಬೆಂಗಳೂರಿಂದ. ಹಾಗಾಗಿ LD ಆಗಿದ್ರೆ ಸಿಗೋವು, MD ಸಿಗೋದು ಕಷ್ಟ. ಹಂಗಾಗಿ ಸ್ಟಾಕ್ ಇರಲಿಲ್ಲ. ಮತ್ತು ಇದು ಲಿಫ್ಟ್ ಆಕ್ಸಲ್ ಆಗಿದ್ದಿದ್ದೆ ರನ್ ಮಾಡಿರೋದು. ಇವೊಂದು ಜೊತೆ ಚೇಂಜ್ ಮಾಡೋದಿದೆ. ಆ ಕಡೆ ಕಿತ್ತು ಇಲ್ಲಿಗೆ ಹಾಕ್ಬಿಟ್ಟು ಇನ್ನೊಂದು ಜೊತೆ ಆ ಕಡೆ ಎಕ್ಸ್ಟ್ರಾ ಬಟನ್ ಹಾಕೋಣಂತೆ. ಸದ್ಯಕ್ಕೆ ಇಷ್ಟಿರಲಿ. ಸ್ಟೆಪ್ನಿ ರೆಡಿ ಆಗೈತೆ ಇವಾಗ. ಮತ್ತು ಫ್ರಂಟ್ಗೂ ನೋಡ್ಬೋದು, ಇದನ್ನು ಹೊಸ ಟೈರೇ ಹಾಕಿದ್ದೀವಿ. ಫ್ರಂಟು ಸೇಫ್ಟಿ ಇಂಪಾರ್ಟೆಂಟು, ಹಂಗಾಗಿ ಫ್ರಂಟಿಗೆ ಫಸ್ಟ್ ಚೇಂಜ್ ಮಾಡಿಬಿಟ್ವಿ ಹೊಸ ಟೈರ್ಗಳನ್ನ. ಸದ್ಯಕ್ಕೆ ಇವಾಗ ಮತ್ತೆ ಲೋಡ್ ಎಲ್ಗಪ್ಪ ಮಾಡ್ತಾ ಇದೀವಿ ಅಂದರೆ, ಲೋಡ್ ಬಂದು ಮತ್ತೆ ಲೋಕಲ್ ಟ್ರಿಪ್ ಮಾಡ್ತಾ ಇದೀವಿ. ಅಂದರೆ ಲೋಕಲ್ ಅಂದರೆ ಬೆಂಗಳೂರಿಗೆ ಅಷ್ಟೇ. ಬೆಂಗಳೂರಿಂದ ಮತ್ತೆ ಡೆಲ್ಲಿಗೆ ತುಂಬ್ತೀವಿ. ಸದ್ಯಕ್ಕೆ ಇಲ್ಲಿಂದ ಫಸ್ಟು ಮನೆ ಬಿಡಬೇಕಂತ ಲೋಡ್ ಮಾಡ್ತಾ ಇದೀವಿ. ಏನಪ್ಪ ಲೋಡಿಂಗ್ ಅಂದರೆ ರಾಗಿ ಲೋಡ್ಗೆ ಹೋಗ್ತಾ ಇದೀವಿ. ಇವ್ರು ಯಾರು ನೋಡಿ, ಬಾಗುರು ಯಾಕೆ ಹೊಡೋಗ್ತೀಯಾ? ಎಲ್ಲೋ ನೋಡಿದ್ರಿ ಫೇಸ್ ಕಟ್ನ, ಎಲ್ಲಿ ಅಂತ ಹೇಳಿ ನೋಡೋಣ. ಹೌದಾ? ಏಕೆ? ನಮ್ಮ ಜೊತೆಗೆ ಈ ಟ್ರಿಪ್ಪು ಇವರೇ ಬರೋದು, ನಮ್ಮ ಚಾಲಕರು. ಆಲ್ರೆಡಿ ನೋಡಿದಿರಿ ಇವ್ರನ್ನ ಒಂದು 2-3 ವರ್ಷದ ಕೆಳಗೇನೆ. ನಮ್ಮ ಜೊತೆ ಕಾಶ್ಮೀರ್ ಬಂದಿದ್ರು, ಅಂದರೆ ಬೇರೆ ಗಾಡೀಲಿ ಬಂದಿದ್ರು ಅಲ್ಲ. ಬನ್ನಿ ಇವಾಗ ಇಲ್ಲಿಂದ ಫಸ್ಟ್ ಹೋಗೋಣ. ಗಾಡಿ ತೊಟ್ಟಿಲಿ ನೀರು ನಿಂತ್ಕೊಂಡ್ಬಿಟ್ಟೈತೆ. ಅಲ್ಲಿ ಸ್ವಲ್ಪ ರಿವರ್ಸ್ ಹೊಡೆದು ನೀರೆಲ್ಲ ಕೆಳಗೆ ಬಿಡೋಣ. ಗಾಡಿನ ಸದ್ಯಕ್ಕೆ ಇವಾಗ ಇಲ್ಲೇ ರಿವರ್ಸ್ ಹಾಕ್ಬಿಟ್ಟು ಕ್ಲೀನಾಗೆ ಒಂದು ತೊಟ್ಟಿಲಿರೋ ನೀರೆಲ್ಲ ಕೆಳಗೆ ಬಿಡೋಣ ಫಸ್ಟು. ಆಮೇಲೆ ಇಲ್ಲಿಂದ ಹೊರಟ್ರೆ ಆಗುತ್ತೆ. ಇಲ್ಲಿ ಸ್ವಲ್ಪ ಬ್ಯಾಕ್ ಸೈಡಿಗೆ ಡೌನ್ ಆಯ್ತು, ಹಂಗಾಗಿ ಇಲ್ಲೇ ಹಾಕ್ತಾಯಿದ್ದೀನಿ ಗಾಡಿ ರಿವರ್ಸ್ನ. ಗಾಡಿ ಬಂದು ಕಟ್ಟೆ ಓಡಿಸಿಯಿಂದ ಹೈಟ್ ಇರೋದ್ರಿಂದ ಆ್ಯಕ್ಚುಲಿ ಮುಂದೆಗಡೆ ಸ್ವಲ್ಪ ಡೌನ್ ಆಗುತ್ತೆ. ಹಾಗಾಗಿ ಬ್ಯಾರ್ಲ್ ಗಟ್ಟಲೆ ನೀರು ನಿಂತ್ಕೊಂತ ತೊಟ್ಟಿ ಒಳಗೆ ನೋಡ್ಬೋದು. ಒಂದು 2 ಬ್ಯಾರ್ಲ್ ಅಷ್ಟು ನೀರೇ ನಿಂತಿದ್ವು, ಹಾಗಾಗಿ ಡೌನಿಗೆ ಬಿಟ್ಟಿದ್ವಿ. ಎಲ್ಲ ಕೆಳಗೆ ಹೋಗ್ತಾ ಇದೆ ನೀರೀಗ ನೋಡ್ಕೊಂಡಿದ್ವಿ. ಬೆಳಗ್ಗೆಯಿಂದ ಗಾಡಿಯೆಲ್ಲ ಕುತ್ಕೊಂಡಿದ್ವಿ. ಒಂದು ಲೋಡ್ ಸೆಟ್ ಮಾಡಿದ್ವಿ ಇಲ್ಲಿಂದ ಬೆಂಗಳೂರಿಗೆ. ಆ್ಯಕ್ಚುಲಿ ಅದು ಯಾಕೋ ನಮಗೆ ಹೋಗಕ್ಕೆ ಮನಸ್ಸಾಗಲಿಲ್ಲ, ಸುಮ್ಮನಾಗ್ಬಿಟ್ವಿ. ಅದ್ರ ಮಧ್ಯೆ ಇನ್ನೊಂದು ಲೋಡ್ ಬಂತು. ಅದು ಒಂದು ಅರ್ಧಕ್ಕೆ ಬಂದು ಅದು ಮಾಯ ಆಗೋಗ್ಬಿಡ್ತು. ಏನು ಮಾಡ್ತೀರಾ? ಯಾಕ್ರಿ ಹಿಂಗೆ ನಮಗೆ? ಯಾಕ್ರಿ? ಕೈಗೆ ಬಂದಿದ್ದು ಜಾಮೂನು ಬಾಯಿಗೆ ಬ್ರೋ, ಲಡ್ಡು ಬಂದು ಬಾಯಿಗೆ ಬಿತ್ತ? ಇಲ್ಲ, ನಮ್ಮ ಪರಿಸ್ಥಿತಿ ಸಖತ್ತು ಡ್ಯಾಮೇಜ್ ಆಗ್ಬಿಟ್ಟೈತೆ. ಲೋಡ್ ಇಲ್ಲದೆ ಏನು ಮಾಡ್ತೀರಾ? ಲೋಡ್ ಆಗುತ್ತೆ ಅನ್ನೋ ಹೋಪಲ್ಲೇ ಇದ್ವಿ. 1 ವಾರ ಆಯ್ತು ಕರೆಕ್ಟಾಗಿ ಗಾಡಿ ನಿಲ್ಲಿಸಿ. 1 ವಾರ ಫುಲ್ಲು ಲಾಸು. ಎಷ್ಟನೇ ತಾರೀಕು ನೀನು ಹೋಗಿದ್ದು ಊರಿಗೆ? 20 ತಾರೀಕು. ಇವತ್ತೆಷ್ಟು ಡೇಟ್? 6 ದಿವಸ ಆಯ್ತು ನೋಡಿ. 6 ದಿನ ಖಾಲಿ. ಜಾಲಿ ಎಲ್ಲೈತೆ? ಅವೆಲ್ಲ ಖಾಲಿನೇ. ಸದ್ಯಕ್ಕೆ ಇವತ್ತು ಚಳ್ಳಕೆರೆಗೆ ಹೋಗೋಣ ಅಂತ, ಚಳ್ಳಕೆರೆ ಆಫೀಸ್ ಹತ್ರ ಹೋಗಿ ಏನಾದ್ರು ಲೋಡ್ ಸೆಟ್ ಮಾಡೋಣ ಅಂತ. ಏನ್ರಿ ಹೋಗೋಣ? ಭಾಳ ಸುಮ್ಮನಿರಪ್ಪ, ಹಂಗೆಲ್ಲ ಮಾಡಿರಲ್ಲ ನಾವು. ಸುಮ್ಮನೆ ಊಹೆ ಮಾಡ್ಕೊಂತೀವಿ ಅಷ್ಟೇ. ಅಣ್ಣ ನಮಸ್ಕಾರ ಕಣ್ಣಣ್ಣ. ಬಾರಣ್ಣ ಇಲ್ಲಿ ಬಾ. ಯಾಕೆ ಎಲ್ಗ ಹೋಗ್ತೀಯ? ಬಾ ಇಲ್ಲಿ. ಆಗ ಕಿಡ್ನಾಪ್ ಮಾಡ್ತೀವಿ ಅದನ್ನ. ನೀನ್ ತಿನ್ನವಲ್ಲ ಹೇಳೋ. ಅಂಕಲ್ ಅನ್ಬೇಕು ನಿಮ್ಮನ್ನ. ಇವಾಗ ನಾವು ಅಂಕಲ್ ಅನ್ಬೇಕು. ಹೆಂಗ ಹೇಳು? ಆಗ ಯಾಕೆ ಹೊಡೋಗ್ತೀಯ?
ಅವ್ರು ನಮ್ಮ ಟ್ರಾನ್ಸ್ಪೋರ್ಟ್ ಅವರು ಇಲ್ಲೇ ಪಕ್ಕದಾಗ ಫ್ಯಾಕ್ಟ್ರಿ ಐತೆ, ಅಲ್ಲಿ ಟ್ರಾನ್ಸ್ಪೋರ್ಟ್ ಬುಕ್ಕಿಂಗ್ ಅವರು. ನೋಡೋಣ ಈಗ ಇಲ್ಲಿಂದ ಚಳ್ಳಕೆರೆಗೆ ಹೋಗೋದು ಬನ್ನಿ. ಟೈಮ್ ಪಾಸ್ ಮಾಡ್ತಾ ಇದೀವಿ, ಕಾಮಿಡಿ ಮಾಡ್ತಾ ಇದೀವಿ. ಏನು ಮಾಡ್ತೀರಾ? ಏನ್ರಿ ಅನ್ಬೇಕು. ಜೀವನ ಒಂಥರ ಗ್ಯಾಸ್ ಮೇಲೆ ಇಕ್ಕಿರೋ ಕುಕ್ಕರ್ ಹಂಗ ಆಗ್ಬಿಟ್ಟೈತಿ. ಕೆಳಗಡೆ ಅದಕ್ಕೆ ಕರ್ಸಿರೋದಣ. ಸುಮ್ನೆ ಏನ್ ಅನ್ಕೊಂಡಿದ್ಯಾ ನೀನ್ ಒಬ್ನೆಲ್ಲ? ಇಬ್ಬರು ಜೋಡಿ ಚೆನ್ನಾಗಿರ್ತದ ಇವಾಗ. ಬನ್ನಿ ಇಲ್ಲಿಂದ ಸೆಲ್ ಪಡ್ಕೊಂಡು ಸೀದಾ ಹೋಗೋಣ. ಬೀಗ ಕೊಡ್ರಿ ಹೋಗೋಣ. ಇದೊಂದು ಕೆಟಲ್ ತರಿಸಿದ್ವಿ. ಏನಕ್ಕಪ್ಪ ಅಂದ್ರೆ ಬ್ಲಾಕ್ ಟೀ ಮಾಡ್ಕೊಂಡು ಕುಡಿಯೋಕ್ಕೆ, ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೆ. ಬೈಕ್ ಬಿಟ್ಟೋಗೋಣ. ಬಟ್ ಇದು ಸ್ವಿಚ್ ಬೋರ್ಡ್ ಹಾಕಿ ಸ್ವಿಚ್ ಬೋರ್ಡೇ ಸುಟ್ಟಾಕಿದ್ವಿ. ಅಲ್ಲೇ ಸುಟ್ಟೋಯ್ತಲ್ಲ ಅವಾಗಲೇ ಒಂದು. ಬನ್ನಿ ಇಲ್ಲಿಂದ ಹೊರಡೋಣ. ಸ್ಕೂಟಿ ತಂಬರ ಮನೆದಾಗ ಹಾಕೋಗ್ಬಿಡೋಣ. ಹಂಗೆ ಬಂದು ದುರ್ಗಾ ಬೈಪಾಸ್ ಅಲ್ಲೇನೆ ಗಾಡಿಗೆ ಗ್ರೀಸ್ ಎಲ್ಲ ಓಡಿಸಿ ಕಂಪ್ಲೀಟ್ ಮಾಡಿದ್ವಿ. ನೋಡಿ ಗ್ರೀಸ್ ಎಲ್ಲ ಓಡಿಸಿದ್ದಾಯ್ತು. ಲೋಡ್ಗೆ ಹೋಗ್ಬೇಕಲ್ಲ, ಲಾಂಗ್ ಟ್ರಿಪ್ಪು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಒಂದೇ ಸರಿ ಅಂತ. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ಚಳ್ಳಕೆರೆ ಕಡೆಗೆ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ನಾವು ಚಿತ್ರದುರ್ಗದಿಂದ ಚಳ್ಳಕೆರೆಗೆ ಬಂದುಬಿಟ್ಟು ಏನು ಲೋಡ್ ಸೆಟ್ ಆಗಲಿಲ್ಲ, ಹಂಗಾಗಿ ಇಲ್ಲೇ ಆಲ್ಟ್ ಆಗಿದ್ವಿ. ಹಂಗಾಗಿ ನಿನ್ನೆ ವ್ಲಾಗ್ ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಇದ್ವಿ. ಎಷ್ಟು ಗಾಡಿ ನಿಂತಿದೆ ನೋಡಿ, ಎಲ್ಲ ಕ್ಯಾಂಟ್ರುಗಳೇ. ಸದ್ಯಕ್ಕೆ ನಿನ್ನೆ ಏನು ಲೋಡು ಸೆಟ್ ಆಗಲಿಲ್ಲ. ಇವತ್ತು ಲೋಡ್ ಸೆಟ್ ಆಗಿದೆ. ನಿನ್ನೆ ಲೋಡ್ ಸೆಟ್ ಆಗಿತ್ತು ಸೋಲಾಪುರ್ಗೆ, ಮಹಾರಾಷ್ಟ್ರ ಸೋಲಾಪುರ್ಗೆ. ಫೈನಲಿ ಲಾಂಗ್ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡೆ ಸೋಲಾಪುರ್ಗೆ ಲೋಡ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ಸೋಲಾಪುರ್ಗೆ ಹೋಗಿ ಸೋಲಾಪುರಿಂದ ಪಂಜಾಬಿನ ನೆಕ್ಸ್ಟ್ ಏನು ಎತ್ತ ಅಂತ ಹೇಳ್ತೀನಿ ನಿಮಗೆ. ಅರೌಂಡ್ ಈ ಸಾರಿ ಟ್ರಿಪ್ ಸ್ಟಾರ್ಟ್ ಮಾಡಿದ್ರೆ ಒಂದು ಕಡಿಮೆ ಅಂದ್ರೂ ಒಂದು 12,000 to 14,000 ಕಿಲೋಮೀಟ್ರ್ ಟ್ರಿಪ್ಪು ಇದಾಗಿರುತ್ತೆ. ಈ ಮಾಡ್ತಾ ಇರೋ ಟ್ರಿಪ್ ನಾವು ಸದ್ಯಕ್ಕೆ ಆ ಟ್ರಿಪ್ನ ಸ್ಟಾರ್ಟಿಂಗ್ ಪಾಯಿಂಟ್ ಚಳ್ಳಕೆರೆಯಿಂದನೇ ಆಗುತ್ತೆ, ಲಾಸ್ಟ್ ಎಂಡಿಂಗು ಚಳ್ಳಕೆರೆಗೆ ಆಗುತ್ತೆ. ಯಾಕಂದರೆ ನಮ್ಮೂರಿದೆ ಅಲ್ವಾ, ಹಂಗಾಗಿ ನೋಡೋಣ. ಮನೆ ಇವಾಗ ಇಲ್ಲಿಂದ ಹಿರಿಯೂರು ಕಡೆ ಹೊರಡೋಣ. ಹಿರಿಯೂರಿಗೆ ಹೋಗ್ಬಿಟ್ಟು ಲೋಡಿಂಗ್ ಎಲ್ಲ ಮಾಡಿಸ್ಕೊಂಡು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸೋಲಾಪುರಕ್ಕೆ ಖಾಲಿ ಮಾಡಿ, ನಾಳೆ ಇನ್ನೇನು ಲೋಡ್ ಆಗೋ ಡೌಟೆ, ನಾಡ್ದು ಬೆಳಿಗ್ಗೆ ಲೋಡ್ ಮಾಡ್ಬೇಕು ಬಾಳೆಕಾಯಿ. ಎಲ್ಲಿಗೆ ಅಂದರೆ ಪಂಜಾಬ್ ಸಂಗ್ರೂರ್ಗೆ. ಆಲ್ರೆಡಿ ಮಾತಾಡಿ ಇಟ್ಟಿದ್ದೀವಿ, ನೋಡೋಣ. ಬರೀ ಹೋಗೋನೇನ್ರಿ. ಸಲಾಮ್ ರಾಕಿ ಬಾಯ್. ಇವ್ರ ಹೆಸರು ರಾಕಿ ಬಾಯ್ ಅಂತ. ಪೂರ್ತಿ ಹೆಸರು ನಿಂದು? ರಾಕೇಶ್. ಅದಕ್ಕೆ ರಾಕಿ ಬಾಯ್ ಅಂತಾರೆ. 3 ವರ್ಷದಿಂದ ನನಗೆ ಗೊತ್ತು ಗುರು, ನಮ್ಮ ವ್ಯೂವರ್ಸಿಗೆ ಗೊತ್ತಿರಲ್ಲ. ಅವ್ರಿಗೋಸ್ಕರ ಹೇಳ್ಬೇಕು ನೀನು. ನಿನ್ನ ಪರಿಚಯ ನೀನು ಮಾಡ್ಕೊಬೇಕು ನೀನು. ಏನ್ರಿ ಅಣ್ಣ, ನಮಸ್ಕಾರ ಅಣ್ಣ. ಯಾವ್ರಣ್ಣ ನಿಂದು? ಬೆಳ್ತಂಗಡಿ. ಇಲ್ಲೇ ಹಿರಿಯೂರು. ಹಂಗ ಅನ್ಬೇಕು ನೀನು. ಇಲ್ಲ ಅಂತ ಯಾಕೆ ಹೇಳ್ತೀಯ? ಬನ್ನಿ ಇಲ್ಲಿಂದ ಹೋಗೋಣ. ಆಕ್ಚುಲಿ ಹಿರಿಯೂರಲ್ಲೇ ಗಾಡಿ ಲೋಡ್ ಆಗ್ಬೇಕಿತ್ತು. ಹಿರಿಯೂರು ಬಿಟ್ಟು ಮುಂದೆ ಬಂದ್ಬಿಟ್ವಿ. ಯಾಕಪ್ಪ ಅಂದ್ರೆ ಗಾಡಿಲಿ AdBlue ಕಮ್ಮಿ ಆಗಿದೆ. ಹೆಚ್ಚು ಕಡಿಮೆ ಒಂದೇ ಫುಲ್ ಟ್ಯಾಂಕ್ ತಂದಾಗಿಂದ ಹಾಕ್ಸಿರೋದು ಗಾಡಿ. ಇನ್ನು 26% ಇದೆ. ಹಂಗಾಗಿ ಇಲ್ಲಿ ಲೂಸ್ ಆಗ್ತಾರೆ ಹಿರಿಯೂರು ಶೋರೂಮಲ್ಲಿ. ಹಂಗಾಗಿ ಇಲ್ಲೇ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಇಲ್ಲಿಂದ ಒಂದು 3 ಕಿಲೋಮೀಟರ್ ಇದೆ. ಇನ್ನು ಲೆಫ್ಟ್ ಹೊಡೆದ್ರೆ ಆದಿವಾಲ್ದ ಹತ್ರ ಹೋಗಿ AdBlue ಫುಲ್ ಫಿಲ್ ಮಾಡ್ಕೊಂಡ್ಬಿಟ್ಟು ಬರೋದು. ಯಾಕಂದ್ರೆ ಲಾಂಗ್ ಟ್ರಿಪ್ ಎಲ್ಲ ಫುಲ್ ಇದ್ರೆ ಬೆಟ್ರು. ಆಗ್ಲೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ ನಮಗೆ. ಇದನ್ನ ಫುಲ್ ಮಾಡಿಸ್ಬಿಟ್ರೆ ನನ್ನ ಪ್ರಕಾರ ಒಂದು 4,000 to 5,000 ಕಿಲೋಮೀಟರ್ ಆರಾಮ್ಸೆ ಹೋಗುತ್ತೆ. ಕರೆಕ್ಟು ಲೈಲ್ಯಾಂಡ್ ಶೋರೂಮ್ ಹತ್ರ ಬಂದಿದ್ದಾಯ್ತು. ಇಲ್ಲೇ AdBlue ಫಿಲ್ ಮಾಡಿಸ್ಕೊಂಡ್ಬಿಟ್ಟು ಹೋಗೋಣ. ಈಗ ಇಲ್ಲೇ ಇದೆ, ಹೊರಗಡೆ ಗೇಟ್ ಹತ್ರನೇ ಇರುತ್ತೆ. ಅದೇ ಖುಷಿ ವಿಚಾರ ನಮಗೆ. ಆ ಮಿಷಿನಲ್ಲಿ ಫುಲ್ ಮಾಡಿಬಿಡ್ತಾರೆ. ಇದೇ ಮಿಷಿನಲ್ಲಿ ಫುಲ್ ಮಾಡೋದು. ಫೈನಲ್ ಆಗಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದಾಯ್ತು. ಇನ್ನೇನಿನ್ನೊಂದು ಅರ್ಧ ಕಿಲೋಮೀಟರ್ ಐತೆ, ಮುಂದೆ ಹೋಗೋಣ. ಆಲ್ರೆಡಿ ಗಾಡಿ ಬಂದು ನಿಂತೈತೆ ಕ್ರಾಸಿಂಗ್ಗೆ. ಹೋಗಿ ಗಾಡಿ ರಿವರ್ಸ್ ಹೊಡೆದ್ರೆ ಕ್ರಾಸಿಂಗ್ ಮಾಡೋದು ಮಾಲು. ಆ ಗಾಡಿಯಿಂದ ಈ ಗಾಡಿಗೆ ಡಂಪ್ ಮಾಡಿ ಕಳಿಸ್ತಾರೆ. ಅದೇನು ಲೇಟ್ ಆಗಲ್ಲ. ಲೇಬರ್ಸ್ ಎಲ್ಲ ಬಂದು ಕಾಯ್ತಾ ಇದ್ದಾರೆ ಅಂತ ಆಲ್ರೆಡಿ. ಬೇಗ ಬನ್ನಿ ಅಂತ ಫೋನ್ ಮೇಲೆ ಫೋನು. ಅಲ್ಲಿ ಬಂದಿದೆ ನೋಡಿ, ಅದೇ ಗಾಡಿನೇ. ಅಲ್ಲಿ ಈಚರ್ ಕಾಣ್ತಾ ಇದೆಯಾ? ಇದೇ ಗಾಡಿ ಕ್ರಾಸಿಂಗ್. ಇವಾಗ ಗಾಡಿ ಕಾಣ್ತಾ ಇದೆಯಲ್ಲ, ಇದೇ ಗಾಡಿ ಇಲ್ಲಿ ಮಾಲೆಲ್ಲ ಫುಲ್ ಕ್ರಾಸಿಂಗ್ ಆಗೋದು ನಮ್ಮ ಗಾಡಿಗೆ. ಇದನ್ನೇ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಇವತ್ತು. ನೋಡ್ಬೋದು, ಇದು ತೆಂಗಿನ ನಾರು. ಇದು ಗಾಡಿ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ಹಗ್ಗ ತಾಡ್ಪಲೆಲ್ಲ ಹಾಕ್ತಾ ಇದ್ದೀವಿ. ನೋಡ್ಬೋದು, ಅವ್ರು ಹಾಕ್ಕೊಡ್ತಾ ಇದ್ದಾರೆ. ಮೇನ್ ನಮ್ಮ ಹುಡುಗ ಹಗ್ಗ ಬಿಡ್ತಾನೆ. ನಮ್ಮ ಎಡಿಟ್ರ್ ಎಲ್ಲ ಹೋಗ್ಬಿಟ್ಟವ್ರೆ. ಎಲ್ಲೋದ್ರು ಏನು ಅನ್ನೋದೇ ಗೊತ್ತಿಲ್ಲ. ನಾವು ನಾನು ನನ್ನ ಫ್ರೆಂಡ್ ಐಟಮ್ ತರಕ್ಕೆ ಹೋಗಿದ್ವಿ ಇಲ್ಲೇ ಸಿಟಿಗೆ. ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು. ಬರೋ ಅಷ್ಟೊತ್ತಿಗೆ ಬ್ಯಾಗ್ ತಾಡೋದು ಹೋದಂತೆ. ಎಲ್ಗೋದ್ರು ಗುರು?
ಎಡಿಟ್ರು ಮನೆಗೆ ಹೋದ್ರಾ? ಹೇಳಿಲ್ಲ ಕೇಳಿಲ್ಲ, ಅದೇ ಹೋಗೋರೆ. ಬಾಟ್ಲಾಗಿದೆ ನೋಡಿ, ಅಲ್ಲಿ ಬಾಟ್ಲಾಗ ಇಟ್ಟಿದ್ದೀನಿ. ಇವರು ನಮ್ಮ ಫ್ರೆಂಡ್, ಇವರು ನೋಡಿರ್ತೀರಾ. ಸಮಯ ಮಗ ತೋರ್ಸಮ್ಮ ಸ್ವಲ್ಪ. ಸುಮಾರು ವಿಡಿಯೋಗಳನ್ನ ನೋಡಿರ್ತಾರೆ ಅವ್ರನ್ನ, ಇಲ್ಲೇ ಎದುರಾಗಿರ್ತಾರೆ ಅವರು. ಹಾಗಾಗಿ ಫೋನ್ ಮಾಡಿದ್ವಿ, ಸ್ಕೂಟ್ರ್ ತೊಗೊಂಬಂದಿದ್ರು, ಹೋಗಿಲ್ಲ ಐಟಮ್ಸ್ ತೊಗೊಂಬಂದ್ವಿ. ಈಗ ನಮ್ಮ ಸೊಲ್ಲಾಪುರ ಫ್ಲೈಟ್ ರೆಡಿ ಆಗಿದೆ. ಸೊಲ್ಲಾಪುರದಿಂದ ಮತ್ತೆ ಹಂಗೆ ಮುಂದಕ್ಕೆ ಹೋಗ್ತಾ ಇರೋದ ಹೊರತು ಹಿಂದಕ್ಕೇನು ಬರೋ ಸೀನೇ ಇಲ್ಲ. ಆಗ ಎಲ್ಲ ಹಾಕ್ಸ್ಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇರೋದಷ್ಟೇ. ಒಂದೇ ತಾಟ್ಪಲ್ ಹಾಕಿದ್ದೀವಿ, ನಡೀತತ್ತೆ. ಕಟ್ಕೊಂತೀನಪ್ಪ, ಕಟ್ಕೊಂತೀನಿ. ತಾಟ್ಪಲ್ ಎಲ್ಲ ಹಾಕಿದ್ದಾಯ್ತು. ಚಿಕನ್ ತಂದಿದ್ವಿ, ಚಿಕನ್ ಮಾಡೋಣ ಅಂತ ಇವ್ರಿಗೆ ವಾಪಸ್ ಕೊಟ್ಟು ಕಳಿಸ್ತಾ ಇದೀವಿ. ಯಾಕೆ ಗುರು? ಇಬ್ಬರಿಗೆ ಇನ್ನೇನು ಮಾಡೋದು ಅಂತ ಸುಮ್ಮನೆ ಮನೆಗೆ ತಗೊಂಡೋಗೋಣ ಮಾಡ್ಕೊಂತೀನ್ರಿ ಅಂತ ತೋರ್ಸಪ್ಪ ಸ್ವಲ್ಪ ಚಿಕನ್ನ. ಜನ ಆಮೇಲೆ ತಂದಿಲ್ಲ ಅಂದ್ಕೊಂತಾರೆ. 1 kg ಚಿಕನ್ ತಂದಿದ್ದೀವಿ, ಮಾಡೋಣ ಅಂತ. ಆಗ್ಲೇ ಇಲ್ಲ ನೋಡಿ. ಸರಿ ಹೋಗ್ತೀವಿ ಸಮಯ. ಬಾಯ್ ಬಾಯ್ ಬಾಯ್. ಆಯ್ತು ಮಾಡ್ತೀನಿ. ಬಾಯ್. ಹಂಗೆ ಬೆಳಗ್ಗೆ ನಮ್ಮ ಸಬ್ಸ್ಕ್ರೈಬರು ದೋಸೆ ಎಲ್ಲ ತಂದು ಕೊಟ್ಟೋಗಿದ್ರು, ಅದನ್ನೇ ಸ್ವಲ್ಪ ತಿಂತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಚಿಕನ್ನು ನಾವೇ ಮಾಡ್ಕೊಂಡಿದ್ದೀವಿ ಗಾಡೀಲಿ. ಬ್ರೋ ದೋಸೆ ಹೆಂಗಿದೆ? ದೋಸೆ ಚೆನ್ನಾಗೈತೆ. ಚಿಕನು ಅದ್ರ ಜೊತೆಗೆ ಚೆನ್ನಾಗೈತೆ, ಒಳ್ಳೆ ಟೇಸ್ಟ್ ಐತೆ. ತಿನ್ನಿ. ನಾವು ದೋಸೆ ತಿನ್ನಂಗಿಲ್ಲ, ಹಂಗಾಗಿ ನಮ್ದು ಇಷ್ಟೇ ಊಟ ಇವತ್ತು. ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇರೋದೆ. ಫುಲ್ಲು ಫ್ರೆಶ್ ಆಗಿ ಬಂದ್ವಿ, ಸ್ನಾನ ಗೀನ ಎಲ್ಲ ಮಾಡ್ಕೊಂಡು ಟಿಪ್ ಟಾಪ್ ಆಗಿ ಬೆಳಿಗ್ಗೆ 5 ಗಂಟೆಗೆ ಸೊಲ್ಲಾಪುರ ರೀಚ್ ಮಾಡ್ತೀವಿ. ಹೊಡೆಯನೇನಪ್ಪ ಇವತ್ತು? ಇನ್ನೇನು ನಾನ್ ಸ್ಟಾಪ, ಇಬ್ರು ಓಡಿಸೋರೆ, ಇನ್ನೇನು ತಲೆನೋವೇ ಇಲ್ಲ. ಅಂತೂ ಇಂತೂ ಲಾಂಗ್ ಟ್ರಿಪ್ಪು ಸ್ಟಾರ್ಟ್ ಮಾಡ್ತಾ ಇದೀವಿ. ತುಂಬ ಜನ ಕೇಳ್ತಾ ಇದ್ರಿ ಲಾಂಗ್ ಹೋಗಿ ಅಂತ. ಹೆವಿ ಲಾಂಗ್ ಹೋಗ್ತಾ ಇದೀವಿ ಟ್ರಿಪ್ಪು. ಒಂದೇ ಟ್ರಿಪ್ಪು 12,000 ಕಿಲೋಮೀಟ್ರು. ಎಲ್ಗಪ್ಪ ಅಂದರೆ ಇವಾಗ ಫಸ್ಟು ನಾವು ಹಿರಿಯೂರಿಂದ ಸೊಲ್ಲಾಪುರ ಹೋಗ್ತೀವಿ, ಸೊಲ್ಲಾಪುರಿಂದ ಪಂಜಾಬ್ಗೆ ಹೋಗ್ತೀವಿ, ಪಂಜಾಬಿಂದ ಶ್ರೀನಗರ್ ಹೋಗ್ತೀವಿ, ಇಲ್ಲ ಲೇ ಲಡಾಖ್, ಎರಡರಲ್ಲಿ ಒಂದಂತೂ ಕನ್ಫರ್ಮು. ಲಡಾಖ್ ಹೋಗಿಲ್ಲ ಅಂದರೂ ಅಬೋರಿಂದ ಕಿತ್ಲೆಂಡ್ ತುಂಬ್ಕೊಂಡು ಶ್ರೀನಗರ್ ಹೋಗಿ ಮತ್ತು ಶ್ರೀನಗರಿಂದ ಆಪಲ್ ಹಾಕ್ಕೊಂಡು ಅಗರ್ತಲಾ ಹೋಗ್ತೀವಿ. ಅಗರ್ತಲಾ ನಮ್ಮ ಚಾನಲಲ್ಲೇ ಬಂದಿಲ್ಲ ವಿಡಿಯೋಸು, ಯಾಕಂದರೆ ನಾರ್ತ್ ಈಸ್ಟಿಗೆ ನಾವು ಹೋಗೋದೇ ಇಲ್ಲ, ಹೋಗೂ ಇಲ್ಲ. ಹಂಗಾಗಿ ಅದೊಂದು ಅಡ್ವೆಂಚರ್ ಮಾಡಬೇಕು. ಅಗರ್ತಲಾ ಹೆವಿ ಡೇಂಜರಸ್ ರೋಡ್ಗಳು, ಹೆವಿ ಕಳ್ತನದ ರೋಡ್ಗಳು, ರಾಬ್ರಿ ಎಲ್ಲ ಮಾಡ್ತಾರೆ. ಅಲ್ಲೆಲ್ಲ ಗನ್ಗಳು ಇಟ್ಕೊಂಡು ಶೂಟ್ ಮಾಡೆಲ್ಲ ರಾಬ್ರಿ ಮಾಡ್ತಾರೆ. ಅಂಥ ಡೇಂಜರಸ್ ರೋಡ್ ಅದು. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ಟ್ರಿಪ್ಪು. ಅದೊಂದು ನೋಡ್ಕೊಂಬರೋಣ ಅಂತ. ಮತ್ತು ಅಲ್ಲಿ ಅಗರ್ತಲೆಯಿಂದ ರಿಟರ್ನ್ ಆದರೆ ಡೈರೆಕ್ಟ್ ಬ್ಯಾಂಗ್ಳೂರು ಬರ್ತೀವಿ, ಇಲ್ಲ ಅಂದರೆ ಮತ್ತು ಪಂಜಾಬ್ಗೆ ಹೋಗಿ ಪಂಜಾಬಿಂದ ಕಾಶ್ಮೀರ್ಗೆ ಹೋಗಿ ಮತ್ತೆ ಆಪಲ್ ಹಾಕ್ಕೊಂಡು ಇಲ್ಲಿಗೆ ಬರ್ತೀವಿ. ಟೋಟಲ್ 10,000 to 15,000 ಕಿಲೋಮೀಟರ್ ಲೆಕ್ಕ ಇಟ್ಕೊಳ್ಳಿ. ನಾನು ಆನ್ ಆ್ಯಂಡ್ ಅವರೇಜ್ ಒಂದು 12,000 ಕಿಲೋಮೀಟರ್ ನಿಮ್ಗೆ ಹೇಳಿದ್ದೀನಿ. ಇಷ್ಟು ಕಿಲೋಮೀಟ್ರು ಈ ಟ್ರಿಪ್ ಆಗುತ್ತೆ ಅಂತ. ಇವಾಗ ಈ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇರೋದು ಹಿರಿಯೂರಿಂದ. ಬನ್ನಿ ಇಲ್ಲಿಂದ ಶೆಲ್ ಪಡ್ಕೊಂಡು ಹೋಗ್ಬಿಡೋಣ. ರೂಟ್ ಬಂದು ಇವಾಗ ಚಳ್ಳಕೆರೆ ಮೇಲೆ ಹೋಗ್ತೀವಿ, ಚಳ್ಳಕೆರೆಯಿಂದ ಸೀದಾ ಜಗಳೂರು ಕ್ರಾಸು. ಹಿಂಗೆ ಹಿರಿಯೂರು ದುರ್ಗ ಮೇಲೆ ಹೋದರೆ ಒಂದು ಟೋಲ್ ಎಕ್ಸ್ಟ್ರಾ ಬರುತ್ತೆ. ಹಂಗಾಗಿ ಟೋಲ್ ಏನಂದರೆ ಎಕ್ಸ್ಟ್ರಾ ಬರುತ್ತೆ ಅಂದರೆ ಹೆವಿ ಟೋಲ್ ಬರುತ್ತೆ, 500 ರೂಪಾಯಿ ಬರುತ್ತೆ. ಹಿಂಗೆ ಹೋದರೆ 200 ರೂಪಾಯಿ. ಹಂಗಾಗಿ ಹಿಂಗೆ ಹೋಗ್ತೀವಿ. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ. ವಂದನೆಗಳು ಹಿರಿಯೂರು. ಪುನಃ ಬನ್ನಿ, ಮತ್ತೆ 1-2 ತಿಂಗಳಾದ್ಮೇಲೆ ಬರೋದು, ಅಲ್ಲಿವರೆಗೆ ಬರಲ್ಲ. ಏನಂತೀರಿ? ಹೋಗೋಣ, ಊರು ಬಿಟ್ಬಿಡೋಣ. ನ್ಯೂ ಇಯರಿಗೆ ಬರ್ತೀವಿ, ಬರೋಬ್ಬರಿ ನ್ಯೂ ಇಯರ್ ಟೈಮಿಗೆ ಕರೆಕ್ಟಾಗಿ ಬರ್ತೀವಿ ಇಲ್ಲಿಗೆ ವಾಪಸ್ಸು. ನಮ್ಮ ಹಿರಿಯೂರು ಬಳ್ಳಾರಿ ಹೈವೇನೇ ನೋಡೋಕೆ ಚಂದ, ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಈ ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಅನ್ಕೊಂಬಿಡಿ. ನೈಸ್ ಆಗಿದೆ ರೋಡ್ ಮಾತ್ರ. ಯಾವ ಹೈವೇಲೂ ಈ ಥರ ಮಜಾ ಬರಲ್ಲ ಅನ್ಕೊಳ್ಳಿ. ಗಾಡಿ ಆರಾಮಾಗಿ ಹೋಗುತ್ತೆ. ಒಂದು 60-70ರಲ್ಲಿ ಹಿಡಿದ್ಬಿಟ್ರೆ ಗಾಡಿ ಸಾಕು, ನೆಮ್ಮದಿಯಾಗಿ ಓಡಿಸ್ಬೋದು ಗಾಡಿ. ನಮ್ಮ ಗಾಡಿಗೂ ಲಾಂಗ್ ಹೋಗ್ಲಿಕ್ಕೆ ಎಲ್ಲ ಕೆಲಸ ಮಾಡಿಸಿದಾಯ್ತು. ಒಂದೇ ಒಂದು ಬಾಕಿ ಇದೆ, ಏನಪ್ಪ ಅಂದರೆ ಅದು ವೀಲ್ ಎಲಿಮೆಂಟ್ ಒಂದು ಮಾಡಿಸ್ಬೇಕು ಹೊಸ ಟೈರ್ ಹಾಕ್ಸಿದ್ಮೇಲೆ. ಅದೊಂದು ಮಾಡ್ಸೋಣಂತೆ. ಇಲ್ಲೇ ಇದೆ ಮುಂದಗಡೆ. ಆ್ಯಕ್ಚುಲಿ ನಮ್ಮೂರು ಇಲ್ಲೇನೆ, ನಾವು ಹುಟ್ಟು ಬೆಳೆದಿದ್ದೆಲ್ಲ ಇದೇ ಊರಲ್ಲಿ. ಚಳ್ಳಕೆರೆ ಪಕ್ಕ ಒಂದು ಹಳ್ಳಿ, ಒಂದು 4 ಕಿಲೋಮೀಟ್ರ್ ಆಗುತ್ತೆ ಸಿಟಿಯಿಂದ. ಲಕ್ಷ್ಮೀಪುರ ಅಂತ, LP ಅಂತ. ಇಲ್ಲಿ ನಮ್ಮ ಹಳಿಯನೇ ಒಬ್ಬನು ಇದು ಮಾಡಿದ್ದಾರೆ ವೀಲ್ ಎಲಿಮೆಂಟು. ಇಲ್ಲಿ ನಮ್ಮೂರು ಗೇಟಲ್ಲೇ ಇಲ್ಲೇ ವೀಲ್ ಎಲಿಮೆಂಟ್ ಮಾಡಿಸ್ಕೊಂಡು ಹೋಗೋಣ. ಯಾರಾದ್ರೂ ಚಳ್ಳಕೆರೆಯಲ್ಲಿದ್ದರೆ ಅಡ್ರೆಸ್ ಎಲ್ಲ ತೋರಿಸ್ತೀನಿ, ಇಲ್ಲಿಗೆ ಬನ್ನಿ. ವೀಲ್ ಎಲಿಮೆಂಟ್ ಇದೊಂದೇ ಇರೋದು ಇಡೀ ಚಳ್ಳಕೆರೆಗೇನೆ. ಟ್ರಕ್ಕು ಬಸ್ಗಳು ವೀಲ್ ಎಲಿಮೆಂಟ್ ಮಾಡೋದು ಇದೊಂದೇ ಇರೋದು. ಕಾರ್ದೆಲ್ಲ ಮಾಮೂಲಿ ಸಿಟಿಲಿ ಇದೆ, ಬಟ್ ದೊಡ್ಡ ಗಾಡಿ ಹೆವಿ ಗೂಡ್ಸ್ ವೆಹಿಕಲ್ಸ್ದೆಲ್ಲ ಇಲ್ಲೊಂದೇ ಇರೋದು. ಇಲ್ಲೇ ಕಾಣುತ್ತೆ ನೋಡಿ ಮುಂದೆ ಇದೇನೆ. ಹೋಗಿ ವೀಲ್ ಎಲಿಮೆಂಟ್ ಮಾಡ್ಸೋಣ ಬನ್ನಿ ಇವಾಗ. ಹಂಗೆ ಹೈವೇಯಿಂದ ಸೀದಾ ಬರ್ತಾ ಚಳ್ಳಕೆರೆಯಿಂದ ಒಂದು 4-5 ಕಿಲೋಮೀಟ್ರ್ ಆಯಿತು. ನನಗೆ ಶ್ರೀ ಮಾರುತಿ ಟ್ರಕ್ ಅಲೈನರ್ಸು ವೀಲ್ ಅಲೈನ್ಮೆಂಟ್ ಮಾಡ್ಸೋಕೆ ಇಲ್ಲೇ ಬಂದಿರೋದು. ಇದು ನಮ್ಮ ಹಳಿಯಿಂದೇನೆ, ಹಾಗಾಗಿ ಇಲ್ಲೇ ಮಾಡ್ಸೋಣ ಅಂತ ಬಂದಿದ್ದೀವಿ. ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀವಿ ನೋಡಿ. ಸ್ವಲ್ಪ ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿಲಿ ಮಾಡಿದ್ದಾರೆ ವೀಲ್ ಅಲೈನ್ಮೆಂಟು. ಬಟ್ ಚಳ್ಳಕೆರೆಗೆ ಇದೊಂದೇ ವೀಲ್ ಅಲೈನ್ಮೆಂಟ್ ಇರೋದು, ಬೇರೆ ಯಾವುದೂ ಇಲ್ಲ. ನೋಡೋಣ ಏನೇನು ಮಿಷಿನರೀಸ್ ತರಿಸಿದ್ದಾರೆ, ಇವೆಲ್ಲ ಏನೇನು ಅಂತ ಎಲ್ಲ ಕೇಳೋಣ ಅವ್ರನ್ನ. ಗಾಡಿಗಳಿಗೆ ಸೆನ್ಸರ್ ಎಲ್ಲ ಫಿಕ್ಸ್ ಮಾಡ್ತಾರೆ, ಅಂದರೆ ಡಿಸ್ಕಿಗೆ ನೋಡ್ಬೋದು.
ಇದರಿಂದ ಅದು ಕನೆಕ್ಟ್ ಆಗುತ್ತಣ್ಣ ನೋಡಿ. ಆ ಸೆನ್ಸರ್ಗಳು ಇದನ್ನ ಸ್ಕ್ಯಾನ್ ಮಾಡಿಕೊಂಡು ರಿಪೋರ್ಟ್ ಕೊಡುತ್ತೆ, ಅಂದರೆ ಯಾವ ಥರ ಕ್ರಾಸ್ ಇದೆ ಅಂತಂದಲ್ಲ. ಆಮೇಲೆ ಇದನ್ನ ಸ್ಟ್ರೈಟ್ ಮಾಡ್ತಾರೆ. ನೋಡಿ ಈ ಥರ ಸಿಸ್ಟಮಲ್ಲೇ ಎಲ್ಲ ತೋರಿಸುತ್ತೆ, ಯಾವ ಥರ ವೀಲ್ಸ್ ಎಲ್ಲ ಕ್ರಾಸ್ ಆಗಿದೆ, ಯಾವ ಥರ ಸ್ಟ್ರೈಟ್ ಇದೆ ಅಂತ ಎಲ್ಲ ಅಡ್ಜಸ್ಟ್ ಮಾಡ್ತಾರೆ ಇದರಲ್ಲೇ. ಮತ್ತು ಇವು ಪ್ಲಮ್ಗಳೆಲ್ಲ ಬಿಚ್ಚಿಬಿಟ್ಟು ಇನ್ನು ಸ್ಟ್ರೈಟ್ ಮಾಡ್ತಾರೆ. ಜಾಸ್ತಿ ಏನೇನೋ ಕ್ರಾಸ್ ಇದ್ದರೆ ಫೈನಲಾಗಿ ವೀಲ್ ಅಲೈನ್ಮೆಂಟ್ ಮಾಡಿಸಿದೆಲ್ಲ ಆಯಿತು ನೋಡ್ಬೋದು. ಬಿಲ್ಲೆಲ್ಲ ಇಸ್ಕೊಂಡ್ವಿ. ಶ್ರೀ ಮಾರುತಿ ಟ್ರಕ್ ಎಲ್ಲ ನೋಡಿಸು ಅಡ್ರೆಸ್ ಎಲ್ಲ ಇಲ್ಲಿದೆ. ಯಾರಿಗಾನ ಬೇಕು ಅಂದರೆ ಇಲ್ಲಿ ಚಳ್ಕೆರೆ ಸುತ್ತಮುತ್ತ ಚೆನ್ನಾಗಿ ಮಾಡ್ತಾರೆ, ಮಾಡಿಸ್ಕೊಳ್ಳಿ. ವೀಲ್ ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಡಿದ್ದಾಯ್ತು. ಇವಾಗ ಇಲ್ಲಿಂದ ಬಿಡೋಣ. ಇಲ್ಲೇ ಸಿಕ್ಕಾಪಟ್ಟೆ ಲೇಟಾಗೋಯಿತು, ನಮ್ಮೂರಾಗಿರೋದ್ರಿಂದ ಇಲ್ಲಿ ಅದು ಇದು ಸ್ವಲ್ಪ ಕೆಲಸ ಇತ್ತೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಒಂದು 4 ಗಂಟೆಗೆ ಬಂದವ್ರು ಇಲ್ಲಿ, ಟೈಮ್ ಬಂದು 6 ಗಂಟೆ ಆಗೋಯ್ತು. ಹೆಚ್ಚು ಕಡಿಮೆ ಇಲ್ಲೇ 2 ಅವರ್ ಆಯಿತು. ಫೈನಲ್ ಆಗಿ ನಾಯಕನಹಟ್ಟಿಯಿಂದ ಸೀದಾ ದೊಣ್ಣಹಳ್ಳಿ ಕ್ರಾಸ್ ಹತ್ರ ಬಂದಿದ್ದಾಯಿತು. ಇವಾಗ ಏನಪ್ಪ ಮ್ಯಾಟ್ರು ಅಂದರೆ ಬ್ರಿಡ್ಜ್ ಕೆಳಗೆ ಹೋಗಿ ಯೂ ಟರ್ನ್ ಮಾಡಿಕೊಂಡು ಆ ಕಡೆಗೆ ಹೋಗ್ಬೇಕು. ನಾವು ಅಲ್ಲಿ ಲಾರಿ ಏನು ಹೋಗ್ತಾಯಿತ್ತು ಆ ಕಡೆಗೆ ಹೋಗಿ ಯೂ ಟರ್ನ್ ಮಾಡಿಕೊಂಡು ಬರೋಣ ಬನ್ನಿ. ಇಲ್ಲಿಂದ ಸೀದಾ ಹೊಸಪೇಟೆಯಿಂದ ಬಿಜಾಪುರದಿಂದ ಸೊಲ್ಲಾಪುರ ಈ ರೂಟಲ್ಲಿ ಹೋಗೋದು ಇವತ್ತು. ಇನ್ನೇನು ನಾನ್ ಸ್ಟಾಪ್ ಹೊಡೆದ್ಬಿಡ್ತೀವಿ. ಇಬ್ಬರು ಗಾಡಿ ಓಡಿಸೋದು ಇನ್ನೇನು ಟೆನ್ಷನ್ನೇ ಇಲ್ಲ ನಮಗೆ. ಬೆಳಗ್ಗೆ ಒಂದು 6-7 ಗಂಟೆಗೆ ಹೋದರೆ ಬೇಗ ಖಾಲಿ ಮಾಡಿಬಿಡ್ತಾರೆ. ಬಟ್ ನಾಳೆ ಲೋಡ್ ಆಗೋದು ಡೌಟು. ನೋಡೋಣ ಏನೋ ಮಾಡಬೇಕು. ಅಲ್ಲಿಂದ ಒಟ್ಟು ಪಂಜಾಬ್ 100% ಲೋಡ್ ಆಗುತ್ತೆ ಬಾಳೆಕಾಯಿ. ನೋಡೋಣ ನಾಳೆ ಇನ್ನೇನು ಆಗೋ ಡೌಟೇ. ನಾಳೆ ಖಾಲಿ ಮಾಡ್ಕೊಂಡು ಹೋಗಿ ಪಾಯಿಂಟ್ ಆಲ್ಟ್ ಆಗಿ ನಾಳೆ ಬೆಳಗಿನ ಜಾವ ಲೋಡ್ ಕರ್ಕೊಂಡು ಹೋಗ್ತಾರೆ. ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ. ಇವಾಗ ಸೀದಾ ಇಲ್ಲಿಂದ ಫಸ್ಟು ಬ್ರಿಡ್ಜ್ ಕೆಳಗೆ ಯೂ ಟರ್ನ್ ಮಾಡ್ಕೊಂಡು ಆ ಕಡೆಗೆ ಹೋಗೋಣ. ಆ್ಯಕ್ಚುಲ್ ಆಗಿ ಹೋಟ್ಲ್ ಊಟ ತಿನ್ನೋದು ಕಂಪ್ಲೀಟಾಗಿ ಕೈ ಬಿಟ್ಬಿಟ್ಟಿದ್ದೀವಿ ನಾವಂತೂ. ಆದಷ್ಟು ಒಂದು 80% ಗಾಡಿಯಲ್ಲೇ ಕುಕ್ ಮಾಡಿಕೊಂಡು ತಿನ್ನೋಕೆ ಟ್ರೈ ಮಾಡ್ತೀವಿ. ಬಟ್ ಇವತ್ತೇನಾಗಿದೆ, ನಾನ್ ಸ್ಟಾಪಾಗಿ ಹೋಗಬೇಕು. ಕುಕ್ ಮಾಡೋಕ್ಕೆ ಟೈಮ್ ಇಲ್ಲ. ಏನಪ್ಪ ಸಮಸ್ಯೆ ಅಂದರೆ ಬೆಳಗ್ಗೆ ಬೇಗ ಹೋಗಿಲ್ಲ ಅಂದರೆ ನೋ ಎಂಟ್ರಿ ಬಿದ್ದುಬಿಡುತ್ತೆ, ಮತ್ತು ಸಿಟಿ ಒಳಗೆ ಹೋಗೋಕ್ಕಾಗಲ್ಲ. ಹಂಗಾಗಿ ಸದ್ಯಕ್ಕೆ ಇಲ್ಲೇ ಸೈಡ್ಗೆ ಹಾಕಿದೆ ಗಾಡಿ. ನಮ್ಮ ರಾಕಿ ಹೋಗಿದ್ದಾರೆ, ಹೋಗಿ ಊಟ ಪಾರ್ಸಲ್ ತೊಗೊಂಬರೋಕ್ಕೆ ಚಪಾತಿ ಏನಾನ ಬೇರೆ ಏನಾನು ತಗೊಂಬಂದ್ಬಿಡು ಅಂತ ಹೇಳಿದ್ದೀನಿ. ಮರಿಯಮ್ನಹಳ್ಳಿ ಹತ್ರ ಹೋಟೆಲ್ ಸಾಯಿ ಪ್ಯಾಲೇಸ್ ಪ್ಯೂರ್ ವೆಜ್ಜು ಚಪಾತಿ ಏನಾನ ಒಂದು ಸಬ್ಜಿ ಐಟಮ್ ಏನಾರು ತಗೊಂಬ ಅಂತ ಹೇಳಿದ್ದೀನಿ. ಹೋಗಿದ್ದಾನೆ. ಬಂದ ತಕ್ಷಣ ಇಬ್ಬರು ಇಲ್ಲೇ ಗಾಡಿಲೇ ಊಟ ಮಾಡ್ಕೊಂಡು ಹೋಗ್ತೀವಿ. ಟೈಮ್ ವೇಸ್ಟ್ ಮಾಡಲ್ಲ. ಹಂಗಾಗಿ ಅಡುಗೆ ಮಾಡ್ಬೋದಿತ್ತು, ನಾವೇ ಚಪಾತಿ ಮಾಡ್ಕೊಬೋದಿತ್ತು, ಬಟ್ ಟೈಮ್ ಇಲ್ಲ. ಅದೊಂದು ರೀಸನ್ನು. ಇವಾಗ ಹೊಸಪೇಟೆ ಟನ್ನಲ್ ಪಾಸ್ ಮಾಡ್ತಾ ಇದ್ದೀವಿ. ಕರೆಕ್ಟು 9 ಗಂಟೆಗೆ ಹೊಸಪೇಟೆ ರೀಚ್ ಆಗಿದ್ದಾಯಿತು. ಈ ಟನಲೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಎಲ್ಲ ನಾವು ಹೋಗಿ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ಆರಾಮಾಗಿ ಹೋಗೋಣಂತೆ. ಟನಲ್ ಪಾಸ್ ಮಾಡಿ ಮುಂದೆನೇ ಊಟಕ್ಕೆ ಹಾಕ್ಬಿಡ್ತೀನಿ. ಹೊಸಪೇಟೆ ಬೈಪಾಸಲ್ಲಿ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಸದ್ಯಕ್ಕೆ ಊಟ ಮಾಡ್ತಾ ಇದ್ದೀವಿ. ಚಪಾತಿ ಚಿಕನ್ನು ಮತ್ತು ಸ್ವಲ್ಪ ಗ್ರೇವಿ ತೊಗೊಂಬಂದಿದ್ವಲ್ಲ ಹೋಟ್ಲಲ್ಲಿ. ಏನ್ರಿ ಸರ್ ಹೆಂಗಿದೆ? ಚೆನ್ನಾಗೈತಿ. ಚೆನ್ನಾಯ್ತಾ? ಊಟ ಮಾಡ್ಕೊಂಡು ನಾನ್ ಸ್ಟಾಪಾಗಿ ಬಿಟ್ಬಿಡ್ತೀವಿ, ನಿಲ್ಸಲ್ಲ ಎಲ್ಲೂ. ಹಾಗಾಗಿ ಬನ್ನಿ ಊಟ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ. ಇವಾಗ ಊಟ ಗೀಟ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಬಿಡ್ತಾ ಇದ್ದೀವಿ. ನಮಗೆ ಇವಾಗ ರೆಸ್ಟ್ ಟೈಮು. 200 ಕಿಲೋಮೀಟ್ರು ಬಂದಿದ್ದೀವಲ್ಲ. 200 ಬಂದಿದ್ದೀವ? ಬಂದಿಲ್ಲಲ್ಲ. 130 ಪ್ಲಸ್ 40, ಅದೇ 170-180 ಕಿಲೋಮೀಟ್ರ್ ಬಂದಿದ್ದೀವಿ. ಇವಾಗ ಇಲ್ಲಿಂದ ನಮ್ಮ ರಾಕಿ ಬಾಯ್ ಗಾಡಿ ಓಡಿಸ್ತಾರೆ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಓಡಿಸಿ ಎಬ್ರಿಸ್ರಿ. ನಿದ್ದೆಗಂಡಾಗ ಮಾತ್ರ ಗಾಡಿ ಓಡಿಸ್ಬೇಡ್ರಿ. ಇವತ್ತಲ್ಲ ಅಂದರೆ ನಾಳೆ ಖಾಲಿ ಆಗಲಿ, ಟೆನ್ಷನ್ ತಗೊಂಬಾರ್ದು. ಏನಂತೀರಾ? ಕರೆಕ್ಟಾ? ಒಳ್ಳೇದ ನಿಜನ ಸುಳ್ಳ ಹೇಳು? ರಿಸ್ಕ್ ಯಾಕೆ? ಕರೆಕ್ಟಾ? ಬನ್ನಿ ಇವಾಗ ನಾವೊಂದು ರೌಂಡ್ ನಿದ್ದೆ ಮಾಡಿ ಎದ್ದಾಡೋಣ. ಒಂದು 1 ಗಂಟೆ 2 ಗಂಟೆ 3 ಗಂಟೆ ಹಂಗೆ ಗಾಡಿ ಕೊಟ್ಟರೆ ಇಸ್ಕೊಂಡು ಓಡಿಸೋಣ. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ. 5 hours later. ಟೈಮ್ ಅಂದು ಕರೆಕ್ಟಾಗಿ 4:15. ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಸೊಲ್ಲಾಪುರ ಹತ್ತತ್ರ ಬಂದುಬಿಟ್ಟಿದ್ದೀವಿ. ಆಲ್ರೆಡಿ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ. ಇನ್ನೇನು 1 ಅವರ್ ಜರ್ನಿ ಇಲ್ಲಿಂದ ಅಷ್ಟೇ. ಇವಾಗ ಎದ್ಬಿಟ್ಟು ಗಾಡಿ ಎತ್ಕೊತಾ ಇದ್ದೀನಿ. ಹೋಗೋಣ ಇಲ್ಲಿಂದ ಪಾಯಿಂಟ್ಗೆ. ಇನ್ನೇನು ಇಲ್ಲಿಂದ ಕರೆಕ್ಟಾಗಿ 1 ಅವರ್ ಹೊಡೆದ್ರೆ ಹೋಗ್ಬಿಡ್ತೀವಿ 50 ಕಿಲೋಮೀಟ್ರು. ಲೈಟ್ ವೆಯ್ಟ್ ಆಗಿರೋದ್ರಿಂದ ರೋಡ್ಸ್ ಆಗಿದೆ ಚೆನ್ನಾಗಿ. ನೈಟೆಲ್ಲ ಚೆನ್ನಾಗಿ ಹೊಡೆದಿದ್ದೀವಿ ಗಾಡಿ. ನಿನ್ನೆ ಹಿರಿಯೂರು ಬಿಟ್ಟಾಗಿಂದ 450 ಕಿಲೋಮೀಟ್ರು. ಆದರೆ ನಿನ್ನೆ ಸಂಜೆ 6 ಗಂಟೆಗೆ ನಾವು ಚಳ್ಕೆರೆ ಬಿಟ್ಟಿದ್ದು. ಇವಾಗ 4:15 ಅಂದರೆ ಅಲ್ಲಿಗೆ 10:15ವರೆಗೆ 400 ಕಿಲೋಮೀಟ್ರ್ ಕವರ್ ಮಾಡ್ಕೊಂಡಿದ್ದೀವಿ. 410 ಕಿಲೋಮೀಟ್ರ್ ಕವರ್ ಆಗೈತೆ. ಬನ್ನಿ ಇವಾಗ ಸೀದಾ ಇಲ್ಲಿಂದ ನಾನ್ ಸ್ಟಾಪ್ ಅನ್ಲೋಡಿಂಗ್ ಪಾಯಿಂಟ್ ಹೊರಟೋಗ್ಬಿಡೋಣ. ಬೇಗ ಖಾಲಿ ಮಾಡಿಸ್ಕೊಳ್ಳೋಣ ಹೋಗ್ಬಿಟ್ಟು. ಗಾಡಿನ ಸದ್ಯಕ್ಕೆ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಟೋಲ್ ಪಾಸ್ ಮಾಡಿಬಿಟ್ಟು ಇಲ್ಲ ವಾಶ್ರೂಮ್ಸ್ ಎಲ್ಲ ಇತ್ತು. ಹೋಗಿ ಫ್ರೆಶ್ ಆಗಿ ಬಂದಿದ್ದಾಯಿತು. ಈಗ ಇಲ್ಲಿಂದ ಸೀದಾ ಅನ್ಲೋಡಿಂಗ್ ಪಾಯಿಂಟು 48 ಕಿಲೋಮೀಟ್ರ್ ಐತೆ. ಇಲ್ಲಿ ಬಿಟ್ಟರೆ ಸೀದಾ 48 ಕಿಲೋಮೀಟ್ರ್ ನಾನ್ ಸ್ಟಾಪಾಗಿ ಹೋಗೋಣ. ಮಾಲು ಸ್ವಲ್ಪ ಆ ಕಡೆ ಈ ಕಡೆ ಬಂದುಬಿಟ್ಟೈತೆ ಸೆಂಟ್ರಲ್ಲಿ. ನೋಡಿ ಇಲ್ಲಿ ಆ ಕಡೆನೂ ಅಷ್ಟೇ ಸ್ವಲ್ಪ ಹೊರಗೆ ಬಂದುಬಿಟ್ಟೈತೆ. ಟೈರ್ ಏನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಇರೋದು 4.25 ಟನ್ 8 ಟನ್ ಅಷ್ಟೇ ಮಾಲು. ನಾನ್ ಸ್ಟಾಪಾಗಿ ಹೊಡೆದ್ರು ಏನಾಗಲ್ಲ. ಲಿಫ್ಟು ಇಲ್ಸ ಎಲ್ಲ ಮೇಲೆ ಎತ್ಬಿಟ್ಟಿದ್ದೀವಿ. ಯಾಕಂದರೆ 18.5 GVW ಒಳಗಿದ್ದಾಗ ಲಿಫ್ಟ್ ಮೇಲಿದ್ರೇ ಬೆಟ್ರು. ಸುಮ್ಮನೆ ಟೈರ್ ತಿಂತದೆ, ಹಾಗಾಗಿ ಮೇಲೆ ಎತ್ಬಿಟ್ಟಿದ್ದೀವಿ.
ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ನೋಡಿ ಇಲ್ಲೆಲ್ಲ ಫುಲ್ಲು ಹೊರಗೆ ಬಂದ್ಬಿಟ್ಟೈತೆ ಮಾಲು, ಬಟ್ ಏನು ಬೀಳಲ್ಲ, ಅದೇನು ಹಗ್ಗ ಇದೆ, ನಡೆಯುತ್ತೆ. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಸೀದಾ. ಈಗ ಇಲ್ಲಿಂದ ಲೆಫ್ಟ್ ತಗೊಂಡ್ಬಿಟ್ಟು ಸೊಲ್ಲಾಪುರ ಸಿಟಿ ಕಡೆ ಹೋಗೋಣ. ಸಿಟಿ ಒಳಗೆ ಅನ್ಲೋಡಿಂಗು. ಇಲ್ಲಿಂದ ಇನ್ನೊಂದು In 500 meters, turn right onto Vijaypur, Solapur Road, National Highway 465. ಇಲ್ಲಿಂದ ಇನ್ನೊಂದು 15 ಕಿಲೋಮೀಟರ್ ಐತೆ ಅಷ್ಟೇ ಅನ್ಲೋಡಿಂಗ್ ಪಾಯಿಂಟು. ಸಿಟಿ ಒಳಗೆ ಹೋಗ್ಬೇಕು. ಒಳಗೆ ಹೋಗೋಣ ಬನ್ನಿ. ಫ್ಯಾಕ್ಟ್ರಿಗೆ ಹೋಗೋ ರೋಡ್ ನೋಡಿದ್ರೆ ಭಯ ಆಗ್ತೈತೆ. ಸಖತ್ತು ಚಿಕ್ಕ ರೋಡ್ ಅನ್ನೋದಕ್ಕಿಂತ ಕಲ್ಲಿರೋ ರೋಡ್ ಅನ್ಕೊಳ್ಳಿ. ಹೆವಿ ಡೇಂಜರಸ್ ರೋಡು. ನಿಧಾನಕ್ಕೆ ಹೋಗೋಣ. ಒಂದೇನು ಅದೇ ಅಲ್ಲಿ ಕಾಣೋದೇ ಗೋಡನ್ನು. ಕರೆಕ್ಟಾಗಿ ನಮ್ಮ ಗೂಗಲ್ ಹಾಕೊಂಡು ನೋಡ್ಕೊಂಬಂದ್ರೆ ಇದು ಯಾವುದೋ ಎಲ್ಲೋ ಕರ್ಕೊಂಬಂದ್ಬಿಟ್ಟೈತೆ ನೋಡಿ. ಎಲ್ಲೋಗುತ್ತಿಲ್ಲ ಗಾಡಿ. ಆ ಕಡೆ ನೀರು ಈ ಕಡೆ ನೀರು. ಮುಂದೆ ಹೋಗಿ ಫಸ್ಟ್ ರೋಡ್ ನೋಡ್ಕೊಂಬರೋಣ, ಆಮೇಲೆ ಗಾಡಿ ತಗೊಂಡೋಗೋಣ. ಮತ್ತು ಹೋಗಿಲ್ಲ ಅಂದರೆ ಸುಮ್ಮನೆ ಸಮಸ್ಯೆ. ಮೇನ್ ರೋಡೇ ಚೆನ್ನಾಗಿದ್ದಂಗಿತ್ತು. ಗುಂಡಿ ಇದ್ದಾವೆ ಅಂತ ನಾವು ಲೆಫ್ಟಲ್ಲಿ ಬಂದ್ವಿ. ಮತ್ತೆ ರಿವರ್ಸ್ ಹೋಗಿ ಮತ್ತೆ ಮೇನ್ ರೋಡಾಗೆ ಬರಬೇಕಾಗುತ್ತೆ. ಇದೇ ಚೆನ್ನಾಗಿತ್ತು ರೋಡ್. ನಾವು ಇಲ್ಲಿ ಒಂದು ಸ್ವಲ್ಪ ಕೆಸರು ನೋಡ್ಬಿಟ್ಟು ಆ ಕಡೆ ಗಾಡಿಗಳು ಬರ್ತಾ ಇದ್ದಾವೆ ಅಂತ ಆ ಕಡೆ ಬಂದ್ವಿ. ಅಂದರೆ ಆ ಕಡೆನೂ ಜಾಡಿತ್ತು ಗಾಡಿ ಓಡಾಡಿದ್ದು. ಓ, ಇಲ್ಲಿ ಮುಂದೆ ಬಂದರೆ ಗಾಡಿ ಇಲ್ಲೇ ಸಿಗಾಕೊಬೇಕಷ್ಟೆ. ಇಲ್ಲೇ ಬರಲ್ಲ ಗಾಡಿ, ಫುಲ್ ಕೆಸರು. ರಿವರ್ಸ್ ಹೋಗಿ ಬರೋಣ ಬನ್ನಿ. ಗೂಗಲ್ ಮ್ಯಾಪ್ಸ್ ಅವಾಸ ಕೆಲವು ಸರಿ ಹಿಂಗೆ ಆಗ್ಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ ಇದೇ ರೋಡ್ ತೋರಿಸೋದು, ಆಮೇಲೆ ಆ ಕಡೆ ರೋಡ್ ತೋರಿಸ್ತು. ಮತ್ತು ಹಂಗೆ ಬಂದ್ವಿ ನೋಡಿ. ಈ ರೋಡೇ ಚೆನ್ನಾಗೈತೆ. ಅದಕ್ಕಿನ್ನ ಗಾಡಿ ಮತ್ತೆ ಅಲ್ಲಿಂದ ರಿವರ್ಸ್ ಹೋಗಿ ಮತ್ತೆ ಮುಂದಕ್ಕೆ ಬಂದು ಬರ್ಬೇಕು. ಈ ರೋಡಲ್ಲಿ, ಮೇನ್ ರೋಡಲ್ಲಿ ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದರೆ ಬೇಕಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟೈತಿ ಇವಾಗ. ಮತ್ತೆ ರಿವರ್ಸ್ ಹೋಗ್ಬೇಕು, ಅಲ್ಲಿವರೆಗೂ ಹೋಗಿ ಹಂಗೆ ಬರಬೇಕು. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ನೋಡಿ ಯಾವ ಥರ ಇದೆ ರೋಡು. ಬರೋಕ್ಕೆ ಭಯ ಆಗುತ್ತೆ ರೋಡಲ್ಲಿ. ನನ್ನ ಫ್ಯಾಕ್ಟ್ರಿ ಅದೇನ ಮುಂದೆ ಕಾಣೋದೆ ಫ್ಯಾಕ್ಟ್ರಿ, ಅಲ್ಲಿಗೆ ಹೋಗ್ಬಿಡೋಣ ಸೇಫಾಗಿ. ಸೀದಾ ಕಂಪ್ನಿ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿದ್ದಾಯಿತು. ಇವಾಗ ಇಲ್ಲಿಂದ ಮಲ್ಕೊಳ್ಳೋಣ. ಬೆಳಿಗ್ಗೆ ಒಂದು 9 ಗಂಟೆ ಮೇಲೆ ಖಾಲಿ ಮಾಡಿ ಬಂದ ನನ್ನ ಪ್ರಕಾರ ನೋಡೋಣಂತೆ. ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 2 ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.